ಅಂತ ಬಂದಿಲ್ಲ ಏನಿಲ್ಲ ಏನಿಲ್ಲ ಬರ್ತಿದ್ದಾಡಿ ನಾನು ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಹಲೋ, ನಾವ್ ಯಾರು ಹೇಳಿ? ಅದೇ ಅದು ದೊಡ್ಡ ತಾಣಿಗೆ ಆದ್ರಿ ಗಾಳಿ ಬರ್ತೀನಿ ರೇ, ನಾವ್ ಯಾರು ಅಂತ ಗೊತ್ತಾಯ್ತಾ? ಅದೇ ಗಂಟೆ ನಾಳೆ ಬುತ್ತಿನಪ್ಪರ ಅಲ್ಲ ಅಲ್ಲ, ಹಲೋ, ಹಲೋ ನಾವು ಶಿಲ್ಪ ಅವ್ರ ಯಜಮಾನ್ರು. ನಾವ್ ಶಿಲ್ಪ ಅವ್ರ ಯಜಮಾನ್ರು. ಆಯ್ತು ತಿಂದ್ರೆ ರೇ, ನಾವು ಶಿಲ್ಪ ಲಲಿತಾ ಅವರು ಬಂದಿದ್ದಾರಲ್ಲ ನಮ್ಮ ಮನೆಗೆ. ಹಲೋ ಹಲೋ ರೇ, ನಾವು ಶಿಲ್ಪ ಅವ್ರ ಯಜಮಾನ್ರು. ಶಿಲ್ಪ ಯಜಮಾನ್ರು ಶಿಲ್ಪ ಯಜಮಾನ್ರು ರೇ, ಹಲೋ ಹಲೋ, ಏನ್ ಹೆಸರು ಅವ್ರದ್ದು? ಶಿಲ್ಪ ಗಂಡು ರೇ, ನಾವು ಶಿಲ್ಪ ಅವ್ರ ಯಜಮಾನ್ರು ಅಂದ್ರೆ ಲಲಿತಾ ಅವ್ರು ಓಡ್ ಬಂದಿದಾರಲ್ಲ ನಮ್ಮ ಮನೇಲಿ ಇದಾರೆ. ನಾವು ಆ ಶಿಲ್ಪ ಅವ್ರ ಯಜಮಾನ್ರು. ನಿಮ್ಮನೇಲಿ ಇದ್ದಾರಾ? ಅವರು ದೇವರಂತ ಮಾಡಿದ್ರು, ದೊಡ್ಡ ಕುಟುಂಬ ವಸ್ತೂರ್ಗ ಅವ್ರದ್ದು. ಅಲ್ಲ, ನೀನು ನಿಮ್ಮ ಹೆಂಗಸರು ಸ್ವಂತ ಹೆಂಗಸರು ಯಾರವರು? ಸ್ವಂತ ಹೆಂಗಸ್ರೆ. ಕೊಡ್ತೀರ ಕೈ ಒಂಚೂರು? ಅದೆಲ್ಲ ಎಲ್ಲಿ ನಿಮ್ಗೆ ಹೇಳ್ತೀನಿ ನಿಮ್ ಕೈಲಿ. ರೇ, ಅದೆಲ್ಲ ಬಿಡ್ರಿ. ಅದೆಲ್ಲ ಬಿಡ್ರಿ ಅಂತ ಅವ್ರು ಬಾಟ ತಕೊಂಡಿದೀನಿ ಬರ್ರಿ ಹಂಗೆ ಹಿಂಗೆ ಅಂತ ರಾತ್ರಿ ಎಲ್ಲ ನಮ್ಮನ್ನ ಎಷ್ಟು ಸೊಳ್ಳೆ ಕಡೆ ಮಾಡಿ ಗೊತ್ತಾ? ರೇ, ಲಲಿತಾ ಅವರು ನಿಮ್ಮನ್ ಬಿಡಲ್ವಂತೆ, ನಿಮ್ಮನ್ ಮದ್ವೆ ಆಗೇ ಆಗ್ತಾರಂತೆ. ಅದೇ ಲಲಿತಾ ಗುಂಚಿಕ್ಕ ಅಲ್ಲ, ಅವ್ರ ಮೆಣಸು ಕೈ ಕೊಡು. ಕೊಡ್ತೀನಿ, ಲಲಿತನ್ ಕೈ ಕೊಡ್ತೀನಿ, ಲಲಿತಾ ಅವ್ರ ಕೈಲಿ ಕೊಡ್ತೀನಿ. ಲಲಿತಾ ಅಲ್ಲ, ಮೆಣಸು ಕೈ ಕೊಡು. ಹಲೋ ಹಲೋ, ಹೇಳು ಚಿನ್ನು. ಹೇಳು ಚಿನ್ನು. ನಿಮ್ಮ ಚಿದು ಚಿನ್ನು ಕಳ್ಳಿ ಚಿನ್ನು ಒಡವೆ ಚಿನ್ನು, ನೀವು ಅನ್ಕಂಬಿರು ಮೋಸ ಮಾಡಿ ಚಿನ್ನು. ಎಲ್ಲಿದ್ದೀರ ಅಡ್ರೆಸ್ ಕರೆಕ್ಟ್ ಆಗಿ? ಚಿನ್ನು ಬರ್ತೀಯಾ? ಎಲ್ಲಿದ್ದೀರ? ನಾವಿಬ್ರು ಎಲ್ಲಾನ ಸೇರ್ಕೊಂಡು ಓಡೋಗ ಮದ್ವೆ ಆಗಿ ಎಲ್ಲಾನ ಒಂತ ವೀರನ್ ಜೀವನ ಮಾಡ್ಕೊಂಡು ಎಲ್ಲ ಒಡೆಗೆ ಮಾಡಿಲ್ಲ ಮಗು ಎಲ್ಲ ಬಿಟ್ಟು ಬಂದಿದ್ದೀನಿ ಮನೇಲೇನೆ. ಯಾವ್ದಾನ ರೈಲ್ಗೆ ಬಸ್ ಸಿಕ್ಕಿ ಹೊರಗೋಗಲ್ಲ ಚಿನ್ನಾದ ಮುಂದೆ. ನನ್ಗೆ ಏನ್ ಗೊತ್ತಾ, ಒಂದೇ ಒಂದ್ ಆಸೆ. ನೀವು ನೋಡಕ್ ಅಷ್ಟಪ್ಪ ಇದ್ದೀರಲ್ಲ ಅಂತ ನೋಡ್ಬೇಕು. ಮಟ್ಟ ಮಂಗಳವಾರ ಅಂತ ಒಳ್ಳೆ ಮಾತಾಡ್ತಿಲ್ಲ ಚಿನ್ನಾಗಿ. ನೀವ್ ಎಷ್ಟು ಊರ ಮಾಡಿದ್ರು ಅಂದ್ರು ಒಡವೆ ವಸ್ತು ಬರ್ಕೊಂಡು ಬಂದು ಒಡವೆ ವಸ್ತು ಬರ್ಕೊಂಬಂದು ಇವತ್ತು ನೀನು ನಿಮ್ಮ ಅಣ್ಣದಿರು ಸಿಕ್ಕಿ ಸುಟ್ಟ ಹಾಕ್ಬಿಡ್ತಾರೆ. ಅದು ನನಗ್ ಕೊಡಲ್ವಾ? ನಿಂತ ಕೊಡಲ್ವಾ? ಹಲೋ, ಎಷ್ಟು ಜನ ಕೊಟ್ರಿ ಮುಂದೆ ಮಣ್ಣಿನ ಹೋಗಿ ಬಂದ ನಾನು ಶೃಂಗೇರಿ ಮಠ. ನನಗ್ ಕೊಡಲ್ವಾ ಅದನ್ನ? ಹೇಳು ಚಿನ್ನು, ಮಾತಾಡು. ಐ ಲವ್ ಯು. ಹಲೋ, ಐ ಲವ್ ಯು. ಹಲೋ ಅಣ್ಣ, ಹೇಳಣ್ಣ. ಇದು ಯಾರು ಶಿಲ್ಪ ಅನ್ನೋರ್ ಮನೆಗೆ ಅವ್ರು ನೋಡಿ ಈಗ ಮಾತಾಡಿದೆ. ಶಿಲ್ಪ ಹ್ಞೂಣ್ಣ, ಶಿಲ್ಪ ಅನ್ನೋರ್ ಮನೆಗೆ ಅವ್ರ ಫ್ರೆಂಡ್ ಅಂತೆ ಮಾತಾಡಿದ್ರಿ. ಈಗ ಅಲ್ಲಿ ಇರಕ್ಕಾಗಲ್ಲ ಬಂದ್ರೆ ಅಂದ್ರೆ ಚೆನ್ನಾಗಿ ಬೈದಿದ್ದೀನಿ. ಅಣ್ಣ, ಯಾವ ಊರೊಂದು ತಿಳ್ಕೊಬೇಕಾಯ್ತಲ್ಲ ನಮ್ಮ ಮೆಲ್ಲುಗೆ. ನಾನು ನಿಮ್ ಬಾಗುಬಾಗಿ ಅಂತ ಹೇಳ್ಯಾರು. ಇವ್ರ ಶಿಲ್ಪ ಅನ್ನೋರು ಅವ್ರ ಫ್ರೆಂಡು, ಅವರೆಲ್ಲ ತಿನ್ನಾಲೇರವ್ರು. ಅಣ್ಣ ಇಲ್ಲಿ ಕೇಳೋಣ, ನೀನು ಏನ್ ಮಾಡ್ಬೇಕಾಯ್ತು ಗೊತ್ತಾ ಅಣ್ಣ? ಅಕ್ಕ, ನಿಮ್ದು ಯಾವ ಊರು, ಏನು ಎಲ್ಲಿದ್ದೀರಾ? ಆಯ್ತು, ನಾನು ಅವ್ಳು ನೋಡಂಗ ಆಗೈತೆ, ಬರ್ತಾ ಇದ್ದೀನಿ ಅಂತ ಅಡ್ರೆಸ್ ತಿಳ್ಕೊಂಡಿದ್ರೆ ಹೋಗ್ಬೋದೈತಿ. ನೀವು ಇನ್ನೊಂದ್ಸರಿ ಫೋನ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಸಮಾಧಾನ ಮಾತಾಡಿ ಅಣ್ಣ. ಯಾವ ಊರು? ಆಯ್ತು, ನಾನು ಈಗ್ಲೇ ಬರ್ತೀನಿ, ಕಾರ್ ತಗೊಂಡು ಕೂತ್ಕೊಂಡು ಮಾತಾಡೋಣ. ನನ್ಗೋಸ್ಕರ ಅಷ್ಟೊಂದು ಮನೆ ಬಿಟ್ಟು ಬಂದವಳು ತಿರ್ಗಾ ನಾನು ಅವಳನ್ನ ಬಂದ್ ಮಾತಾಡ್ತೀನಿ ಅಂತ ನಿಧಾನ ಮಾತಾಡಿ ಅಣ್ಣ. ಅಲ್ಲ ಅಣ್ಣ, ಅವರು ಇದು ಹಿಂಗ ಏನೋ ಒಂಥರ ಮಾತಾಡ್ತಾರೆ ಇವ್ರು, ಹಂಗ್ ಮಾತಾಡ್ದಂಗ ಅವಳು ಶಿಲ್ಪ ಅನ್ನೋಳು. ಅಣ್ಣ ಅವ್ರು ಯಾವ ತರನ ಮಾತಾಡ್ಲಿ, ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ. ಇದೊಂದೇ ಒಂದು, ತಿರ್ಗಾ ನೀವೇ ಫೋನ್ ಮಾಡ್ಬಿಟ್ಟಿ ಅವ್ರಿಗೆ ದಯವಿಟ್ಟು ಆಯ್ತು, ಮನೆಗಿದ್ದೆ ಅವಾಗ್ಲೇ ಏನೋ ಮಾತಾಡಕ್ ಆಗ್ಲಿಲ್ಲ, ನಾನ್ ಬೆಳಗ್ಗೆ ಅಷ್ಟೊತ್ತಿನ ಕಾರ್ ತಗೊಂಡ್ ಬಂದ್ಬಿಡ್ತೀನಿ, ಎಲ್ಲಿಗೆ ಬರ್ಬೇಕು, ದುಡ್ಡು ಹೊರಗೆ ಕ್ಲೀನಾಗಿ ಮಾಡಿಕೊಂಡಿರು, ನಾನು ಬರ್ತೀನಿ, ಒಂದ್ ಸಂಸಾರ ಮಾಡಿ ಬೇರೆ ಮನೆ ಮಾಡ್ಕೊಡ್ತೀನಿ ಅಂತ ಅಷ್ಟು ತಿಳ್ಕೊಳ್ಳೋಣ. ಆಮೇಲೆ ಹೋಗ್ಬಿಟ್ಟು ಹೊಡೆದ ಎತ್ತಾಕೊಂಡು ನಾನು ಬರ್ತೀನಿ ಅಷ್ಟೇನೆ. ಇದನ್ನ ರೋಡ್ ಶಾಪ್ ಫಾರ್ಮ್ ಮಾಡ್ಬಿಡ್ತಾರಲ್ಲ ಎಲ್ಲ ದೇಶ ನೋಡಂಗ ಮುಂಟೆ ಅವಳು. ಅಣ್ಣ ಹಂಗೇನಣ್ಣ, ನಮ್ಮ ಅಕ್ಕಂಗೆ ಆತರ ಬೈತಿದ್ದೆ ಅಣ್ಣ. ಅಲ್ಲ ಇದೆಂತದ ಮೊನ್ನೆ ಎಲ್ಲ ರೋಡ್ ಶಾಪ್ ಮಾಡಿ ಇದು ದೇಶ ನೋಡಂಗ್ ಮಾಡ್ಯವಳೆ.
ನಿಮ್ಮ ಇದು ಅಂತ ಹಂಗ್ ಮಾಡ್ಯಾರ ಅಂತ ನನಗೆ ಭಯ ಆಗ್ತೈತೆ ಅಣ್ಣ. ಅಣ್ಣ ಇಲ್ಲ ವಾಟ್ಸಾಪ್ ಬಾಕ. ಓ ಒಂದ್ಸಲ ಅಲ್ಲೇ ಹೇಳಿದ್ವಲ್ಲ ಎಲ್ಲ ಮನೆಗೂ ಹಂಚ್ಬಿಟ್ರಲ್ಲ ವಾಟ್ಸಾಪ್ ಮಾಡಿ. ಅಣ್ಣ ಏನಿಲ್ಲ, ಹಾ ನೀವು ದಯವಿಟ್ಟು ಅವಳಿಗೆ ಫೋನ್ ಮಾಡ್ಬಿಟ್ಟು ಹಾ ತಿರ್ಗಾ ಫೋನ್ ಮಾಡಿ ಒಳ್ಳೇದು ಕ್ಲೀನ್ ಮಾತಾಡ್ರಿ. ಹೆಂಗೆ ಅಂತರ್ತಾವ್ ಕ್ಲೀನ್ ಆಗಿ ಮಾತಾಡ್ತಾರ? ನೀವ್ ಆಗೋತಿ ಬಿಟ್ಕೊಂಡಿದ್ರಿ ಇಷ್ಟೊತ್ತಿಗೆ ಸತ್ತಿಲ್ದಂಗ್ ತಗೊಂಡೋಗಿ ಮುಳ್ಕಪ್ಪನ್ ಬೆಟ್ಟದ ಮೇಲೆ ಚೆಲ್ಬಿಡಿ. ಅಣ್ಣ ನಿಮ್ಗೇನ್ ದೇವ್ರ ಬುದ್ಧಿ ಕೊಟ್ಟಿಲ್ವಾ? ದೇವ್ರೇನ್ ಬುದ್ಧಿ ಕೊಟ್ಟಿಲ್ಲ? ಅವಳು ಇದ್ರೆ ಏನನ ಅವಳು ಈ ಸರಿ ಕರ್ಕೊಂಬಂದು ಏನನ ಮಾಡ್ಲೇಬೇಕು ಅಂತ ಅಲ್ವಾ? ಇವಳು ಯಾರೋ ಅವಳು ನಿಮ್ಮ ತಂಗಿ ಹುಟ್ಟಿ ಸಲ ಮಾತಾಡ್ದಂಗ್ ಮಾತಾಡ್ತಾಳೆ. ಇವಳು ಯಾರೋ ಒಬ್ಳು. ಅದನ್ನೇ ಅಣ್ಣ, ಈಗ ನಾವೇನ ಒಂಚೂರು ಯಾಮಾರಿದ್ರೆ ಅವರು ಬೇರೆ ಕಡೆ ಎಲ್ಲ ಸೆಟ್ಲ್ ಆಗ್ಬಿಟ್ಟು ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ನಿಮ್ಮಂಗೆ ಬೇರೆ ಯಾರನ್ನ ಹಿಡ್ಕಂತಲ್ಲ, ನಿಮ್ ಮುಂದೆ ಹಿಡ್ಕಂತಲ್ಲ, ಯಾರಿಗ್ ಗೊತ್ತೈತೆ? ಆಮೇಲೆ ನಾವು ಅವ್ರು ಬೇರೆ ಕಡೆಗೆ ಹೋಗಿ ಸೆಟ್ಲ್ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ನಾವು ಅವ್ರನ್ನ ಹಿಡಿಯಕ್ಕಾಗ. ಅದಕ್ಕೆ ನಾನ್ ನಿಮ್ ಕೈಲಿ ಒಬ್ರ ಕೈಲಿ ಆಗೋದಿಕ್ ಕೆಲ್ಸ. ನೀವ್ ಫೋನ್ ಮಾಡ್ಬಿಟ್ಟು ಬಾಕಲ್ ತಕೊಂಡಿದ್ದೀನಿ ಬಾ ಅಂತ ಯಾರೋ ಶಿಲ್ಪ. ಅಣ್ಣ ಅವ್ರು ಬಾಕಲನ್ನ ತಕೊಂಡ್ಲಿ ಏನೋ ತಕೊಂಡ್ಲಿ, ನೋಡ್ರಿ ಶಿಲ್ಪ ಅವ್ರೆ ಅವ್ಳು ಯಾವ ಊರಾಗಿದ್ದಾಳೆ ಹೇಳ್ರಿ, ನಾನು ಅವಳನ್ನ ಬಂದು ಮದ್ವೆ ಆಗಿ ಸುಮ್ನೆ ಸುಳ್ಳು ಎಲ್ಲ ಮಾಡ್ತೀನಿ, ಎಲ್ಲ ಒಂದ್ ಕಡೆ ಇಕ್ಕಂತೀನಿ. ನೀವೇನು ಅವ್ರಿಗೆ ತೊಂದರೆ ಕೊಡಕ್ ಹೋಗ್ಬೇಡ್ರಿ, ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಬಸ್ ಹತ್ಬಿಟ್ಟು ಬರ್ತೀನಿ, ಎಲ್ಲಿಗೆ ಬರ್ಬೇಕು ಅಂತ ಕೇಳ್ಕೊಳ್ರಿ. ಆಯ್ತು ಆಯ್ತು. ಆಯ್ತಣ್ಣ. ಅವರೇ ಮಾಡ್ತಾರೆ ಅಂತ ಹೇಳಿ ನೋಡ್ತೀನಿ, ಅವರೇ ಮಾಡ್ತಾರೆ. ಆಯ್ತಣ್ಣ. ನಂಗೆ ಮಾತಾಡ್ಬೇಡಿ ಸ್ವಾಮಿ, ಯಾಕೋ ನನಗೆ ಬೆಳಗ್ಗೆಯಿಂದ ಒಂಥರ ಎದೆ ಬಡ್ಕೊಂಡಂಗ್ ಆಗುತ್ತೆ. ನಮ್ಗೆ ಉಸಿರಾಡಕ್ಕೆ ಆಗಿಲ್ಲ. ಪ್ರತಾಪ್ ನರಸಿಂಹಣ್ಣ, ಓ ನಂಬಿಕೆ ಇಕ್ಕಿ ಒಬ್ರು ಮನುಷ್ಯರ ಮೇಲೆ ನಂಬಿಕೆ ಇಕ್ಕಿತ್ತು ದಪ್ಪ ಅಣ್ಣ ಅವನು. ನಾವೇ ಮಾಡಿ ಅಣ್ಣ ನೀನ್ ನಾನು ಇದ್ ಮಾಡಿಲ್ಲ ಅಣ್ಣ, ನೀನು ಒಂದೇ ದೇವ್ರು ಒಂದೇ. ಓ ನಾವ್ ಹೇಳ್ಕೊಂಡಂಗಿಲ್ಲ ಅಣ್ಣ. ಬೆಳಿಗ್ಗೆಯಿಂದಲೂ ಬರೀ ಇದೇ ಆಗೋದು ಸ್ವಾಮಿ. ಏನು ಅವ್ರು ನೋಡ್ರಿ ಅವ್ರ ಆಡ್ಕೊಂಡ್ ಬಂದು ಒಡವೆ ತಗೊಂಡೋಗಿ ಅಡ ಇಕ್ಕೊಟ್ಟು ಬೆಳಿಗ್ಗೆಯಿಂದಲೂ ಇದೇ ಆಗೋಯ್ತು ಸ್ವಾಮಿ. ನನ್ಗೆ ಯಾಕೆ ಇದು ಇವತ್ತು ಏನ್ ಸಮಾಧಾನವಾಗಿ ಹೇಳಿ, ಹಂಗೆ ಟೆನ್ಷನ್ ತಗೋಬಾರ್ದು ಸ್ವಾಮಿ. ಬೆಟ್ಟು ಕಷ್ಟ ಬರ್ತದೆ, ಅವನ ಸಾಲ ಅದೆಲ್ಲ ನಿಭಾಯಿಸ್ತಾನೆ ಬಂತ ಅಂತಾರೆ ಸ್ವಾಮಿ ಹಿರಿಕರು. ಅಣ್ಣ ನೀನ್ ದಯವಿಟ್ಟು ಫೋನ್ ಕಟ್ ಮಾಡ್ಬೇಡ, ನಾನು ಹೇಳೋದ್ ಕೇಳಿಸ್ಕೊ. ನಾವು ಹಣ ದುಡ್ಡು ಲಕ್ಷ ಖರ್ಚಾಗ್ಬಿಡ್ಲಣ್ಣ, ಇವತ್ತು ಮರ್ಯಾದೆ ಯಾರಣ್ಣ ಕೊಡ್ತಾರೆ? ಇವತ್ತು ನೀನ್ ಬರ್ಲಿದ್ರೆ ಒಳ್ಳೇದಾಯ್ತು ಕಣ. ದೇವ್ರು ನೀನ್ ಭಾವಕ್ಕಿದ್ದ ಅನ್ಕೋ. ಏಕೆ ಅಂತ ಗೊತ್ತಾಯ್ತಣ್ಣ. ಇದೇ ಅಣ್ಣ ನೀವು ಅಲ್ಲ, ನೀವು ತಿಳುವಳಿಕೋಸ್ಕರಾಗಿ ಇಂತ ಫ್ಯಾಕ್ಟ್ರಿ ಪಾಕ್ಟ್ರಿ ಎಲ್ಲ ಮಾಡಿಕೊಂಡು ನೀವ್ ಹಿಂಗ ಆದ್ರಿ ಹಂಗೆ ಅಂತ ಯಾರು ಗೋಳಾಡ್ಬೇಡಿ. ಏನಾದ್ರು ಗೊತ್ತಾಡ ಅಪ್ಪಾಜಿ ಕರ್ಕೊಂಡು ಬೆಳಿಗ್ಗೆ ಫ್ಯಾಕ್ಟ್ರಿ ಹತ್ರ ಬಂದಿದ್ದ, ನೀವ್ ಬರ್ತೀರಾ ಅಂತ. ಹ್ಞೂ ಸ್ವಾಮಿ. ಮಗುನ ಬಿಟ್ಟು ನಮ್ಮ ಮನೆ ನಮ್ಮ ಹೆಂಡತಿ ಬಿಟ್ಟು ನಮ್ಮ ಲಲಿತನ್ ಬಿಟ್ಟು ಬಂದಿದ್ದೀನಿ. ಅವಳು ಮಗುನು ಬಿಟ್ಟು ನಮ್ಮ ಅತ್ತೆ ನನ್ನ ಹೆಂಡತಿಗೂ ಹೇಳ್ದಾನೆ ತಿರ್ಗಾ ಮನೆ ಬಿಟ್ಟು ಹೊಡೋಗ್ಬಿಟ್ಟಿದ್ದಾಳೆ. ದುಡ್ಡು ಕಾಸು ಎಲ್ಲ ತಗೊಂಡು ಮನೆಗೆ. ಯಾರು ಸ್ವಾಮಿ? ಲಲಿತಾ. ಇದೇ ನಿಮ್ಗೆ ಆಗೋಯ್ತು ಅಣ್ಣ, ದುಡ್ಡು ಒಡವೆ ಎಲ್ಲ ತಗೊಂಡು ಮಗು ಇತ್ತಲ್ಲಣ್ಣ. ಅಲ್ಲ ಸ್ವಾಮಿ, ನಾನು ಮೊನ್ನೆ ಹೋಗಪ್ಪ ನಾನು ನೋಡಿದ ಬರೀ ಇದೇ ಸ್ವಾಮಿ. ನನ್ಗೆ ಹುಡುಗು ಇಂಥ ಜನ ನನಗೆ ನೋಡಿ, ನೀವು ನೋಡ್ರಿ ದೇವ್ರು ಒಂದು ನೀವು ಒಂದು. ತಿರ್ಗಾ ಮಗುನ್ ಇಲ್ಲೇ ಬಿಟ್ಬಿಟ್ಟು ಇಲ್ಲೇ ತೋಟದ ಹತ್ರ ಓಡಾಡ್ಕೊಂಡ್ ಬರ್ತೀನಿ ಅಂತ ಸುಮ್ನೆ ಹಿಂಗ್ ಹೋಗಿ ಯಾವಾಗ್ಲೂ ಗೊತ್ತಿಲ್ದಂಗೆ ಒಡವೆ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್, ಸ್ವಾಮಿ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್ ಮನೇಲಿ ಈ ತಿಂಗಳು ನಾವು ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಎಲ್ಲಾರ್ಗುನು. ಅದಕ್ಕೆ ಒಂದ್ 8 ಲಕ್ಷ ರೂಪಾಯಿ ಮನೆಗೆ ಇಕ್ಕಿದ್ದೆ. 8 ಲಕ್ಷ ಮನೇಲಿ? 8 ಲಕ್ಷ ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಫ್ಯಾಕ್ಟ್ರಿಗೆ ಎಲ್ಲಾರ್ಗುನು. ಅದನ್ನ ಮಡಗಿದ್ದೆ ಅಣ್ಣ. ಆ ದುಡ್ಡು ಒಡವೆ ಎಷ್ಟು ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾಳೆ. ಲಾಕರ್ ಬೀಗ ಸಿಕ್ಕಿಲ್ಲ. ಈಗ ಅವ್ರ ಯಾರೋ ಫ್ರೆಂಡ್ ಅಂತೆ ಈ ಒಂದ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ಮಾಡಿದ್ರು ಪ್ರತಾಪಣ್ಣ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವ್ರ ಫ್ರೆಂಡ್ ಶಿಲ್ಪನಂತೆ. ಶಿಲ್ಪ? ಹ್ಞೂನಣ್ಣ. ಈಗ ಒಂದ್ ಮುಕ್ಕಾಲು ಗಂಟೆ 1 ಗಂಟೆ ಹೊತ್ತಿನಾಗ ಮಾಡಿದ್ರು. ರೀ ಬನ್ನಿ ನಿಮ್ಗೋಸ್ಕರ ಬಾಗಿಲು ತೆಗ್ದೈತಿ ಅಂತ ಅಂದ್ರು. ನಾನ್ ನಮ್ಮ ಅಕ್ಕನ ಮಗಳೊಬ್ರು ಶಿಲ್ಪ ಬೆಂಗಳೂರಿಗೆ ಕೊಟ್ಟ ಭದ್ರಾವತಿ ಕೊಟ್ಟ ಇದೆ. ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅಣ್ಣ ದಯವಿಟ್ಟು ನೋಡಿ ಅಣ್ಣ, ನಂಬರ್ ಯಾವ್ದು ಒಂದ್ ಸ್ವಲ್ಪ ಚೆಕ್ ಮಾಡಿ. ಆ ನಂಬರ್ ಗೊತ್ತಾಗಲ್ಲ ಸ್ವಾಮಿ, ನಮ್ಗೆ ಅದೇನು ಗೊತ್ತಾಗಲ್ಲ. ನಮ್ಮ ಮಗಳು ಬರ್ಲಿಕ್ಕೆ ಆಗಿದೆ, ಮಗಳು ಇದು ಮೆಗಡೆಗೆ ಓದ್ಕೊಂತ ಇದೆ. ಏನಂತ ಹೆಂಗ್ ತೆಗಿಬೇಕು ಹೇಳಿ? ಅಲ್ಲ ಲಾಸ್ಟ್ ನಂಬರ್ ಅದ್ರ ಎಷ್ಟು ಗಂಟೆಗೆ ಮಾಡಿದ್ರು ಅಂತ ಗೊತ್ತಾದ್ರೆ ಹೋಗ್ತೀನಿ, ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಆ ನಂಬರ್ ಬರ್ಸ್ಕೊಂತೀನಿ. ಆ ನಂಬರ್ ಬರ್ಸ್ಕೊಂಡು ನನಗೆ ಹೇಳಿದ್ರೆ ಅಣ್ಣ ಎಷ್ಟು ಲಕ್ಷ ನನಗೆ ಖರ್ಚಾಗ್ಲಿ ಅಣ್ಣ. ಹೆಂಗ್ ಹೋಗಿದ್ಲ ಹಂಗೆ ಕರ್ಕೊಂಡು ಎಲ್ಲಾನು ಹುಡುಕ ಕರ್ಕೊಂಡ್ ಬಂದ್ಬಿಡೋಣ ಅಣ್ಣ. ಈಗ ಒಂದು ಅರ್ಧ ಗಂಟೆ ಮುಂಚೆ ಒಬ್ರು ಮಾಡಿದ್ರು. ನಂಬರ್ ತಕ್ಕೊಡು. ಒಂದು ಅರ್ಧ ತಗೊಳ್ಳೋಣ, ಒಂದು 5 ನಿಮಿಷ ಬಿಟ್ಟು ಮಾಡ್ತೀನಿ.
ಹಲೋ, ನಮಸ್ತೆ ಸರ್. ನಮಸ್ಕಾರ. ಯಾರು ಸರ್, ನಿಮ್ಮಂತವ್ರಿಗೆಲ್ಲ ದೇವ್ರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್. ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್. ಏನು ಬೇಡ ಸರ್, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ಬೇಕು. ಖಂಡಿತ ಸರ್. ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಹಂಗೆಲ್ಲ ಅತಿ ಆಸೆ ಜೊತೆಗೆ ಅಂತಾರೆ. ಅಲ್ಲ ಸರ್, ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ಸರ್, ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು. ಏನು ದೇವ್ರ ಕಡೆ ಮಾತ್ಬಿಡಿ, ನಮ್ದೇನಿತ್ತು. ಏನ್ ಸರ್ ಗಾಡಿ ಹೊಡೆದ್ರಿ ನೀವು. ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾರು ಹೇಳಿ? ಯಾರು ಸರ್? ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಾರಲ್ವ ನೀವು? ವಿಧಾನಸೌಧ ಸೀನಿಯರ್ಸ ಅರ್ಧ ಹೊತ್ತು 3 ಗಂಟೆ ಬೆಳಕರ್ದೈತಿ. ಅಲ್ಲ ಅಣ್ಣ, ಇಲ್ಲ ನಾವು ಆಂಬುಲೆನ್ಸ್ ಅಂತಾರಲ್ಲ, ಇದನ್ನ ನಾವು ಏನ್ ಹೇಳಿ? ರಾಕೆಟ್ ಮಾತ್ರ ಸಾರ್ ಖಂಡಿತ ಹೇಳೋದಲ್ಲ ಸಾರ್. ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ ನಿಜವಾಗ್ಲು ಸರ್, ನೀವೇನ ಆಕ್ಸಿಡೆಂಟ್ ಅಲ್ಲಿ ನೀವೇ ಉಳಿಯಲ್ಲ ಸರ್. ಆ ಫಾಸ್ಟ್ ಆಗಿ ಓಡಿಸಿದೀರಾ. ನೀವೇನ ಲಾರಿಗ ಪರಿ ಗುದ್ದು ನಿಮ್ ತಲೆಯೆಲ್ಲ ಚಿದ್ರ ಆಗಿ ಕಳ್ಳು ಪಚ್ಚಿ ಎಲ್ಲ ಈಚಿಗೆ ಬಂದು ನಿಮ್ದು ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೇನ ನಾವು ಕುಯ್ದಿ ಮೂಟೆ ಕಟ್ಟಿ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಓದೋಗ್ತು. ಅಲ್ಲಣ್ಣ, ಅಷ್ಟೇ ಫಾಸ್ಟ್ ಆಗಿ ಗಾಡಿ ಓಡಿಸಿದಿರಲ್ಲ, ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ? ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದೀನಿ ನಾನು. ನಿಮ್ಮನ್ನೆಲ್ಲ ಬಸ್ ಸ್ಟ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿವಿ ಅಂತ ನಿಮ್ ಮನೆ ಮಠ ಎಲ್ಲ ನಿಮ್ ಮನೆ ಹಾಳು ಮಾಡ್ಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧದಾಗೆ 10 ಫ್ಲೋರ್ ಮನೆ ಕಟ್ಟಿದ್ರು. ನಿಮ್ಮ ಮನೆ ಎಲ್ಲ ಹಾಳು ಮಾಡಿ ನಿಮ್ಮ ಮನೆ ಪ್ರೀತಿ ಇಚ್ಚಿ ಹಾಗೆ ನಾನು ಕಲ್ಲು ಪಚ್ಚಿ ಬರ್ಬೇಕು. ಅದೇ ನನಗೇನು ತಲೆಗೆಟ್ಬಿಟ್ರೆ ಕಾಫಿ ಕೊಡ್ರಿ, ಅಲ್ಲಿ 6:30 ಹಾಲು ಕರಿಬೇಕು. ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಮುಸ್ತಕ ಬಿಡತ್ತೆ. ಅಲ್ಲ ಬರಾಯ್ತ ಬಾಡಿ ಅಂತ ಅಂದು. ಯಾಕಣ್ಣ, ಏನಾಗುತ್ತೆ? 10 ವರ್ಷ. 10 ವರ್ಷ ಇನ್ನೂ 10 ವರ್ಷ ಆಗಿತ್ತು ಅಷ್ಟೇ ಕಣ. ಈ ಫೆಬ್ರವರಿ 5ನೇ ತಾರೀಕು ಬಂದಿದ್ರೆ ಆಗೋದು ಅಷ್ಟೇ ಕಣ. ಫೆಬ್ರವರಿನೇನಾ? ಇವತ್ತಿಗೆ ಕರೆಕ್ಟಾಗಿ 10 ವರ್ಷ ಆಯ್ತಣ್ಣ. ಇನ್ನೊಂದು 10 ವರ್ಷ ಮಡಿಗಾಗ್ಲ್ವಾ? ಮತ್ತೀಗ ಸತ್ತಾಗ ಮುಚ್ಚಿರ ತಿರ್ಗಾ ತೆಗಿಯಕ್ಕಾಗುತ್ತೆ ಅಣ್ಣ ಮತ್ತೀಗ? ಅಲ್ಲಣ್ಣ, ನೆಂಟ್ರುಗಳು ಬರೋದ್ ಲೇಟ್ ಆಗೋಯ್ತು ಅಣ್ಣ. ಬೆಂಗಳೂರಿಂದ ಧಾರವಾಡ ಈ ಕಡೆ ಶಿವಮೊಗ್ಗದಿಂದ ಬರೋದ್ರ ಲೇಟ್ ಆಗ್ಬಿಡ್ತು. ಧಾರವಾಡ ಸುಮ್ಮಿರಮ್ಮ, ನಾವೆಲ್ಲ ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ಅಣ್ಣ ಮಾತು ಧಾರವಾಡ ಅಂದ್ರಲ್ಲ, ಶಿವಮೊಗ್ಗ ಅಲ್ಲಿಂದ 10 ವರ್ಷ ತಗೊಂಡು ಡೇಟ್ಗೆ ಇದುವೇ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು. ಹೌದಾ? ಇದುವೇ ಧಾರವಾಡದಿಂದ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು 10 ವರ್ಷ ತಗೊಂಡ. ಇದು ಶಿವಮೊಗ್ಗದಿಂದ ಇಲ್ಲೇ ಬಂದು ಬಂದು ಮಣ್ಣು ಮಾಡಿ ಹೋಗೋದು. ಅಲ್ಲಣ್ಣ, ಮಣ್ಣು ಮಾಡಕ್ ನಿಮ್ಮ ಅಪ್ಪ ಅವ್ರು ಬಂದಿದ್ರು, ನೀವು ಬಂದಿರ್ಲಿಲ್ವಲ್ಲಣ್ಣ, ಅದೇ ಬೇಜಾರು. ಎಲ್ಲ ನಮ್ಮ ಅಪ್ಪ ಮಣ್ಣು ಮಾಡಿ. ಹಲೋ, ನಿಮ್ಮ ಅಪ್ಪನ ಬಂದಿತ್ತು ಅಂತಾರೆ. ಹಲೋ ಹಲೋ ಅಣ್ಣ, ನಿಮ್ಮಪ್ಪ ಬಂದು ಸಮಾಧಾನ ಮಾಡಿ ಪಾಪ ಹೂವು ಹಾರ ತಂದಿತ್ತು ಹಾಕ್ಬಿಟ್ಟಿ ಹಂಗೆ ಹೋಯ್ತಣ್ಣ. ನಾನ್ ಹಂಗ ಕೇಳ್ದೆ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತೆ. ನಮ್ಮನ್ ಸಾಯಿರಿ ಅಂತ ಶಾಪ ಆಗ್ತಿದೀಯಾ? ಬಡ್ಡಿ ಕೊಟ್ಟು ಕಂಡೋರ್ ಮನೆ ಹಾಳು ಮಾಡ ನಾವ್ ಸಾಯ್ತೀವನೋ? ಕಷ್ಟಪಟ್ಟು ದುಡ್ಕೊಂಡಲ್ಲಿ ತಿಂತಿರೋದ್ಲೇ ಬಗನೆ. ಯಾಕೆ ಆತರ ಮಾತಾಡ್ತಿದೀಯಾ? ದೊಡ್ಡ ಚಿಕ್ಕ ಬೆಲೆ ಕೊಡ್ತಾನೆ. ಬೈಕೊಂಡು ಮಾಡಿ 3 ಬಾಯಿ ಬಂದ್ಬಿಡ್ತಾನೆ. ಯಾವಾಗ ಮ್ಯಾಗಡಿ ತಲೆ ಎತ್ತಬೇಕು ಅಂತ ಹೇಳಿದ್ರೆ ಸರಿ ಹೊರ್ಗೋಗ್ತೀರ ಅಂತ ಕೇಳ್ತೀಯ. ಬೋಳಿ ಮಗನಿ ನಿನ್ನಂಗೆ ಅವ್ರು ಇರ್ತಾವ ಎಂತ ಟೂಬ್ ಆಗಿ ಬಿಟ್ಟಾರಲ್ಲ. ನಾವು ಕೇಳಿದೀವಿ, ಗಂಡ್ಸತ್ ಮುಂಡಿ ಇರ್ತಾವ, ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗಲ್ಲ ಇಲ್ಲಿ. ಯಾಕೆ ಆತರ ಮಾತಾಡ್ತಿದೀಯಾ? ಬತ್ತೀಯ ಊರಿಗೆ ಕಾಣಿಕ್ತಿ ಹಂಗಾರ ನೀನು? ಹಂಗಂತ ಇದು ಅವ್ರ ಅಕ್ಲೇಟಾಗಿದ್ದು ಎಡೆ ಮುಂದಿಕ್ಕಿರಲ್ಲ ಇದು ಎಣ್ಣೆ. ಏಯ್ ನೀನು ಅದನ್ ಬಿಡ, ನಾವೇನ್ ಕುಡುಕ್ ನನ್ ಮಕ್ಕಳ್ರನ್ನ
ಇಷ್ಟು ವರ್ಷದಿಂದ ನೋಡಿದ್ಯಲ್ಲನಾ ಮತ್ತೆ ಹೊರಗ ಮಾಡುವಂತ ನನ್ನ ಮಗಳು ಇದ್ದ ಫೋನ್ ಅವ್ರ ಬಡ್ಡಿ ಕೊಟ್ಟು ಅವ್ರ ಮನೆಗೆ ಗೀಸ್ಕೊಂಡು ತಿನ್ಕೊಂಡು ಬೋಳಿ ಮಾ ಕೆಲ್ಸಕ್ಕೆ ಹೋಗ್ದಂತ ತಿರ್ಗ ಯಜಮಾನ್ರೆ ಒಂದು 50,000 ರೂಪಾಯಿ ದುಡ್ಡು ಬೇಕು ಕೊಡ್ತೀರಾ? 50,000 ರೂಪಾಯಿ ದುಡ್ಡು ಬೇಕು. ಬಾರಲ್ಲೇ ಕೊಡ್ತೀನಿಲೇ. ಏನೈತ ನಿಂದು? ನಂದೇನಿಲ್ಲ, ಇದು ಮಾತೇ ನಂದು ಗ್ಯಾರಂಟಿ ಅಲ್ಲ. ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದೀವಲ್ಲ, ಬರೀ ಅವ್ರು 50 ರೂಪಾಯಿ ಕೊಡಕ್ಕೆ ಇನ್ನು ಮುಂದೆ ನೋಡಂತ ನೀವು ಹುಚ್ಚ ಕರ್ಮಿ ಹಿಡಿಯೋರು ಅಂತ ಹೇಳಿ ನಾನು ಮನೆಗೆ ಒಡವೆ ಹಡ ಇಕ್ಕಿ ಕೊಟ್ಟಿರೋದು. ತಡಿಯಲೇ, ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿರೋರಿಗೆ ಕೊಟ್ಟಿರೋದು. ನಾನು ನೀನು ಕದ್ದು ಕದ್ದು ಇಸ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಅವ್ರಿಗೆ ಕೊಡ. ತಡಿಯಲ್ಲ, ನಾನು ಫೋನ್ ಮಾಡು ಅಂತ ಹೇಳಿದ್ದನು. ನಾವು ಮನೆಗೆ ಒಡವೆ ಹಡ ಇಕ್ಕಿ ಕೊಟ್ಟಿರೋದು ಗೊತ್ತಿದ್ದಿಲ್ಲ. ಅಣ್ಣ ಅಲ್ಲ ಕಣ, ನಾನು ಹೇಳೋದ್ ಕೇಳಿಸ್ಕೊ ನರಸಿಂಹಣ್ಣ. ನಾನ್ ಹೇಳ್ತೀನಿ, ನೀನ್ ಹೇಳ್ತಿದ್ದೀಯಲ್ಲ ಕೊಟ್ಟಿದ್ಯಲ್ಲ ದುಡ್ಡು, ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಪಲ್ಸಕ್ಕೆ ಹೋಗೋರಿಗೆ ಕೊಟ್ಟಿರೋದಲ್ವಾ? ನಾನು 50,000 ಕೊಡ್ತೀನಿ, ನೀನ್ ಏನು ಕೆಲ್ಸಕ್ಕೆ ಹೋಗಲ್ವ? ಅದಕ್ಕೆ ಆ ಅಕ್ಕನ್ ನಾನು ಹೆಂಡ್ತಿನ ಹೇಳ್ಸು, ಅಕ್ಕನ ಕೈಲಿ ವಿಶಾಲ ಅಕ್ಕನ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಅಕ್ಕನ ಕೈಲಿ ಹೇಳ್ಸು. ನನ್ ಅಂತದೇನು ನನ್ ಬಂದಾಗ ಎಲ್ಲ ಬಂದಾಗ ಕೇಳ್ತೀವಿ ಸ್ವಾಮಿ, ಈ ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ. ಈಗೇನ್ ಅಂತದಿಲ್ಲ, ಮದ್ವೆ ಇಲ್ಲ, ಮನೆ ಕಟ್ಟಿಸ್ತಾ ಇಲ್ಲ, ಮದ್ವೆ ಮಾಡ್ತಾ ಇಲ್ಲ. 5 ಲಕ್ಷ ಬೇಕಾದ್ರೆ ಕೊಡೋಣ, ಆ ಅಕ್ಕ ಹೇಳ್ಬೇಕು ನೀನ್ ಹೆಂಡ್ತಿ ಹೇಳಿದ್ರೆ ಕೊಡ್ತೀನಿ. ನೀನು ಏನಿಲ್ಲ ಸ್ವಾಮಿ, ಯಾಲೆ ಮನೆ ಕಂಡಿರಂಗಿದ್ಯಾ? ಇಲ್ಲ. ಏನ್ ಮಾಡ್ತಿದ್ಯಾ? ನಿದ್ದೆ ಬರಲ್ಲ. ಯಾಕಪ್ಪ? ಊಟ ಅಣ್ಣ? ಊಟ ಇಲ್ಲ. ಯಾಕಣ್ಣ? ಗಂಜಿ ಗಂಜಿ ಅವರೇ ಕೈ ಕಟ್ಲಿಕ್ಕೆ ಅಲ್ಲಿ ನಮ್ಮ ಅವರಿಂದ ಎಲ್ಲ ಊಟ ಮಾಡಿ ಎಚ್ಕಟ್ಟ ಮನೆಗಿದ್ದಾರೆ. ನೀನ್ ಯಾಕಡೆ ಮಾಡ್ಲಿಲ್ಲ? ಊಟ ತಿನ್ನಲ್ಲ ಸ್ವಾಮಿ, ಅವರೇಕಾಯಿ ಇದು ಗರಡೆ ಸ್ವಾಮಿ ಅಂತ ಯಾರು ನಮ್ಗೆ ಇದು ಚಾಪ ಹಾಕೊಂಡು ಹಾಕ್ಬೇಕು. ಅವತ್ತಿಂದ ಉಂಡೆ ಅಲ್ವಾ? ಇಲ್ಲ, ಅದೇ ಜಲ್ಡೆ ಸ್ವಾಮಿ ಅಂತ ಮುಚ್ಕೊಂಡಿರ್ಬೇಕು ನೀನು. ಮನೆ ಇವ್ರ ತಿಥಿಯಲ್ಲಿ ಉಂಡೆ ಇಲ್ಲ ಸ್ವಾಮಿ, ಖಂಡಿತ ಊಟ ಮಾಡಿಲ್ಲ. ಏನಣ್ಣ ನೆನ್ನೆಲ್ಲ ಮೊನ್ನೆ ಖಂಡಿತ ಊಟ ಮಾಡಿಲ್ಲ ಸ್ವಾಮಿ. ಮತ್ತೆ ಅಲ್ಲಿ ಬಂದಿದ್ದೆ ನೀನು? ಇಲ್ಲ, ನೀವು ಅಲ್ಲಿದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಕೇಳಿ. ತಿನ್ಲಿಲ್ವಾ? ತಿನ್ನೋದು ಅಂತ ಅಂದ್ರೆ ನಾನು ಪಕ್ಕದ ಪಂಚಾಯಿಗೆ ಕುಂತಿರಲ್ಲ ಅವರು, ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿರುಗಡ ಪೈಕಿ ಯಾವಾಗ ಸಕ್ಕತ್ತ ಕುಡ್ಬಿಟ್ಟು ಅಲ್ಲೇ ನನ್ ಮಗಳಿಗೆ ಕಕ್ಕೆಂಬಿಟ ಎಲ್ಲ ಇದು ಪೂರ್ತಿ ಎಲ್ಲ ಗ್ಯಾಪ್ ಬಂತು. ಆಮೇಲೆ ಎಲ್ಲ ಒಂಥರ ಉಳ್ಗರ್ದಂಗ ಆತು. ಯಾಕೆ ಸ್ವಾಮಿ? ಏನೇ ಊಟ ಮಾಡೋ ಟೈಮಾಗ ನರಸಿಂಹಣ್ಣ ನೀನು? ಇಲ್ಲಪ್ಪ, ನಾನು ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ. ಒಂದು ತಲೆ ಮ್ಯಾಕೆತ್ತಿ ಸ್ವಾಮಿ, ಆಮೇಲೆ ಹೊರಗೆ ಹೋಗ್ತೀರ ನೀವು ಹೊತ್ತು. ಇದು ತಲೆ ಮ್ಯಾಕೆತ್ರಿ ಹಿಂಗೆ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ. ಹೋದ್ರು ಕಣಪ್ಪ. ನೀವೇನ ಬದುಕಿದ್ದೀರಾ? ಏನು ದೇವ್ರು ಇನ್ನ ಕರ್ಕೊಂಡಿಲ್ವಲ್ಲಪ್ಪ ಅವ್ರ ಪಾದಕ್ಕೆ. ಅಲ್ಲ, ಈ ತರ ಸೌಂಡ್ ಆದ್ರೆ ಹೆಂಗ್ ಬದುಕಿರ್ತಾವ ಮನೆಗೆ ಅಂತ. ಏನ್ ಸೌಂಡು ನೋಡ್ರಿ? ಆಗಿಲ್ಲ, ಇದು ಗ್ಯಾಸ್ಟ್ರಿಕ್ ಅಂತ ಏನೋ ಅದು ಮಾಡಿದ್ದು. ಅವೆಲ್ಲ ಮಾಮೂಲಿ ಅಲ್ವನಪ್ಪ ಮನುಷ್ಯರಿಗೆ. ನಿಮ್ಮ ತಾತಗಾರು ಎಷ್ಟು ದಿನಕ್ಕೆ ದೇವಸ್ಥಾನ ಸೇರ್ಕೊಂಡ್ರ ಅವ? ಅವ್ರೇ ಕಣಪ್ಪ. ಇನ್ನ ಏನೋ ಪುಣ್ಯ ಮಾಡಿದ್ರು ಬಿಡಿ. ಸ್ವಲ್ಪ ಹೇಳಿ ಅವ್ರಿಗೆ, ನಿಮ್ಮ ಮಗಳಿಗೆ ಏನಂತಾನಪ್ಪ? ಅಲ್ಲ, ಈ ಟೈಪ್ ಎಲ್ಲ ಬ್ಯಾಡ್ರಮ್ಮ, ಮಕ್ಕಳ ಮದುವೆ ದೊಡ್ಡವಾದ್ಮೇಲೆ ಇವೆಲ್ಲ ಬಿಟ್ಬಿಡು. ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ್ ಮಾಡಿ, ನಿನಗೆ ಪಿಂಚನ್ ಬರಂಗ್ ಮಾಡಿ, ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಕೊಟ್ಕೊಳ್ಳೋ, ಎಲ್ಲ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟು ಹೋಗ್ಯವ್ರೆ. ನಿಮ್ಗೆಲ್ಲ ಬಿಟ್ಬಿಡಮ್ಮ, ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು. ಹೌದಾ? ನಾನು ಬಂದೆ 2 ವರ್ಷದಿಂದ ಮಡಿಕೊಂಡಿದ್ದೆ ಅಂತ ಅಳ್ತಾವ ಮಡಿಕೊಂಡಿದ್ದೆ ಅಂತ ಹೇಳ್ತಾವಲ್ಲ. ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತ ಹೇಳಿ 8 ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದ್ದೀರಂತೆ ಅವ್ರ ಹತ್ರ, ನನ್ ಮಗಳ ಹತ್ರ, ಪಾರು ಹತ್ರ. ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ತಾಯಿ ತಂದೆ ಸತ್ಕುಟುಂಬದಲ್ಲಿ ನೀವು ಆರೋಗ್ಯ ಅದೇನ ಹೇಳ್ತಾರೆ, ಸತ್ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರನ್ನು ಕರ್ಕೊಂಡ್ ಬನ್ನಿ. ನಾನು ಅವ್ರ ಮಕ್ಕ ನೋಡಿದ್ರೆ
ನಾನು ಜೊತೆಗೆ ಬರ್ರಿ ಅಂತ 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 ಒಂದು ಬರ್ತೀನಿ. ಹ್ಮ್ ನೀವು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ದಕ್ಷಿಣ ನೀವು ಇಕ್ಕಿ, ಹ್ಮ್ ನಾನು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣ ಎಲ್ಲ ಇಕ್ತೀನಿ. ಹಾ ತುಮಕೂರಿಗೆ ಬರ್ರಿ ನೀವು ಮೂರಿಂದ. ಹ್ಮ್ ಇಲ್ಲಿ ಎಗ್ರಾರ್ದಾಗ ಶನಿವಾಸನ ದೇವಸ್ಥಾನ ಇದೆ, ಹಾ ಅಲ್ಲಿ ಮೂರು ಸಲ ಪ್ರಮಾಣ ಮಾಡಿ ಹ್ಮ್ ನಾನು ಮಾಡ್ತೀನಿ. ಎತ್ತು ನಿನ್ ಬಾಯಿಗ್ ಮಣ್ಣಾಕ ನನ್ ಬಗ್ಲು ಹಾಳ್ ಮಾಡಿ ಅವಳು ದುಡ್ಡು ಇಸ್ಕೊಂಡ್ ಹೋಗಿ ಅಲ್ಲಿ ಪ್ರಮಾಣ ಮಾಡೋದಂತಿಲ್ಲ ನಿನ್ ಕಣ್ಗೆ ಅಕ್ಕಿ ಇಕ್ಕ. ಎಲ್ಲ ನಾವು ಮಾತಾಡಿ ಮಾತ್ರ ನೀನೇ ತುಂಬ್ಕೊಂಡಿದ್ಯಾ ಚಿನ್ನು, ನೀನೇ ತುಂಬ್ಕೊಂಡಿದ್ಯಾ. ನೀನ್ ಯಾವತ್ತು ನಾನ್ ಮರ್ಯಾದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರುನು ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೇ ಮನೆಗೆ ಹೊಟ್ಟೆಯಿಂದ ಕೂತ್ ಕೆಟ್ಟಿದವ್ರು ನನ್ನ. ಯಾಕೆ ಚಿನ್ನು ಚಿನ್ನು ಅಲ್ಲ ಇದು ನಮ್ಮನ್ನ ಹಾ ಅದೇನೋ ತಿನ್ಲಿಲ್ಲ ಉಂಡಿಲ್ಲ ಅದೇನೋ ಕಣ್ಣು ಹೊಡಿತು ಅನ್ನಂಗೆ ಹಾ ಈ ಮನೆಗೆ ನೀರು ನೀಡಿ ಕೊಡ್ದಂಗ ಆಗ್ತಾರೆ, ಒಂದ್ ಎಲೆ ಅಡಿಕೆ ಕೊಡಲ್ಲ, ಎತ್ತಾಗ ಅಂತಾರೆ. ನಾವು ಒಳ್ಳೆ ವಯಸ್ಸಾಯ್ತು ನನಗೆ. ನಿನ್ಗೂ ವಯಸ್ಸಾಯ್ತು ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗ ಇರೋದು ನನ್ನ ನಿನ್ನ ಸುಖ. ನನ್ನ ನಿನ್ನ ಈಗ ನೋಡಿ ನಿನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ, ನನಗೂ ಮದ್ವೆ ಆಗೈತೆ ಮಕ್ಳಾಗೈತೆ. ಈಗಿಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗೆ ಒಳ್ಳೆ ಸುಖ ಕೊಡ್ತೀನಿ. ಒಳ್ಳೆ ಸುಖ ಬೇಕಾ? ನಾನ್ ನಿನಗೆ ಕೊಡ್ತೀನಿ. ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಒಂದ್ ವೈರ ಇದು ಕರೆಂಟ್ ಐತಲ್ಲ ಪ್ಲಸ್, ಒಂದ್ ವೈರ ಇನ್ನೊಂದು ವೈರ್ ನೀನ್ ಇಕ್ಕೊಂಬಿಡು, ಒಳ್ಳೆ ಸುಖ ಸಿಗುತ್ತಾಗ. ಚಿನ್ನು ನನ್ಗ ಬೇಡ ಕರೆಂಟ್. ಒಂದ್ ವೈರ ಇದಕ್ಕಿತ್ತು ನನಗೆ ಪ್ಲಗ್ಗಿಗೆ, ಒಂದ್ ವೈರ ಪ್ಲಗ್ಗಿಗೆ ಇತ್ತು, ಇನ್ನೊಂದು ವೈರು ನೀನ್ ಇಕ್ಕೊಂಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನು ಒಂದ್ ವೈರ್ ಇಕ್ತೀನಿ, ಆದ್ರೂ ಅದ್ ನನಗ್ ಬೇಕು ಬೇಕು ಬೇಕು, ಅದ್ ನನ್ಗ್ ಬೇಕೇ ಬೇಕು ಚಿನ್ನು, ಅದ್ ನಂಗೆ ಬೇಕೇ ಬೇಕು. ಏನೋ ಬೇರೆ ನೋಡ್ತು ನೋಡು, ಆತರ ಮಾತಾಡ್ಬೇಡ. ಅಲ್ಲಣ್ಣ ದೇವ್ರು ಅಂತ ನಿಮ್ಮ ಅಪ್ಪ ಬದುಕರ್ ಯಾಕಣ್ಣ ಅಲ್ಕಮತ್ ಯಾಕಣ್ಣ ಬೈತಿರೋದು? ಇಲ್ಲಿ ಉತ್ಸಾಹಕಾಲ ಅಂತ ಎಲ್ಲ ಕರೆಂಟ್ ಹೇಗ್ಬಿಡುದಂತ ಮಾತಾಡಿದ. ಈಗ ನೋಡೋಣ, ಅದನ್ನ ಯಾರು ನೋಡ್ಕೊಂಡಿಲ್ಲ, ತಗೊಂಡಿದ್ರೆ ಯಾರನ್ನ ನೋಡೋಣ. ಅದೇ ಹಳೆ ಗೋರನ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನ ಯಾರಿಗಾನ ಕೊಟ್ಬಿಡ್ತೀನಿ ನೋಡೋಣ. ನಮ್ಗೆ ಏನ್ ಹೇಳ್ತೀರಿ, ಯಾರಿಗಾನ ಕೊಡ್ತೀರಿ ನೀವು? ಅಲ್ಲಣ್ಣ ನೀನೇ ಯಾರಿಗಾನ ಸೇಲ್ ಮಾಡಿಸ್ಕೊಡೋಣ. ನಾನ್ ಕೊಡ್ಸಲ್ಲ, ನನಗೆ ಗೊತ್ತಾಗಲ್ಲ. ಕೊಡ್ಸೋಣ, ನೀನಂತ ವ್ಯವಹಾರಸ್ಥ ಯಾರು ತುಮಕೂರು ಡಿಸ್ಟಿಕ್ ಅಲ್ಲಿ ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರು ತುಮಕೂರು ಡಿಸ್ಟಿಕ್ ಅಲ್ಲಿ? ಸುಮ್ಮಿರಣ್ಣ, ನಿಮ್ಮ ಅಪ್ಪ ಹೇಳೋಗ್ಲಿಲ್ಲ ಮಧ್ಯಾಹ್ನ ಅಲ್ಲ? ನಮ್ಮ ಅಪ್ಪ ಮಧ್ಯಾಹ್ನ ನಿಮ್ಮ ಮಾವನು ಬಂದಿರೋ ಜೊತೆಗೆ? ಹಂಗಂತ ಅಂದ್ಬಿಟ್ರೆ ನಮ್ಮ ಅಪ್ಪ ಅರ್ಕೆಟ ಮಾಡ್ಬಿಡ್ತಾರೆ. ಅಲ್ಲಿಂದಲೇ ಯಾರು ಮನೆಯಿಂದ ಡಿಸ್ಚಾರ್ಜ್ ಮಾಡಿಕೊಂಡು 80,000 ಖರ್ಚು ಮಾಡಿ ಡಿಸ್ಚಾರ್ಜ್ ಮಾಡ್ಕೊಂಡು ಯಾರ ಮಗನಿಗೆ ನೀವು ಫೋನ್ ಮಾಡಿದಾರೆ ಅಂತ ನನ್ನ ತಿಳ್ಕೊಂಡು ಎಳ್ಕೊಂಡು ಬಂದ್ಬಿಡ್ತೀವಿ ಗೊತ್ತಾಗ್ಲಿಲ್ಲ. ಅಲ್ಲಣ್ಣ ನಿಮ್ಮ ಮಾವರು ಬಂದಿದ್ರು, ಬಂದು ಅವರು ಮಾತಾಡ್ಸಿ ಎಲ್ಲ ಹೂವ ಎಲ್ಲ ಹಾಕಿ ತಂದಿ ಮಣ್ಣಾಗತಕ್ಕ ಇದ್ದು. ಯಾರು ಮಾತಾಡ್ತಿದ್ರು ಮಾವರು? ನಿಮ್ಮ ಅಪ್ಪರ್ನ ಅಣ್ಣ. ಆಮೇಲೆ ಮಣ್ಣೆಲ್ಲ ಆದ್ಮೇಲೆ ಮರಿ ಕಟ್ಸಿದ್ವಲ್ಲ, ಊಟ ಮಾಡ್ಕೊಂಡು ಹಂಗೆ ಹೋದ್ರಣ್ಣ. 14 ವರ್ಷ 15 ಬಿದ್ದೈತೆ. ಏನಣ್ಣ 14 ವರ್ಷ 15 ಬಿದ್ದೈತೆ. ಯಾರು? ನಮ್ಮ ಅಪ್ಪ ತಿರುಗಿ. ಅಣ್ಣ ನಿಮ್ಮಪ್ಪ ತೀರಾಗ 14 ವರ್ಷ ಆಯ್ತು. ನಾನ್ ಹೇಳ್ತಿರೋದು ನಿಮ್ಮ ಅಮ್ಮವ್ರ ಗಂಡಂಗೆ, ನಿಮ್ಮ ಅಮ್ಮನ ಗಂಡಂಗೆ. ಇಷ್ಟೇನ್ ಕೊಟ್ಟಿದ್ದ ನಮ್ಮ ಅಮ್ಮನ ಗಂಡ ಬೇರೆ ನಮ್ಮ ಅಪ್ಪ ಬೇರೆ.
ಅಲೋ ನಮ್ಮ ಅಮ್ಮನ ಗಂಡ ಬೇರೆ ನಮ್ಮ ಅಪ್ಪನ ಬೇರೆ ಏ ಅಣ್ಣ ನಿಮ್ಮ ಅಪ್ಪರು ಮಣ್ಣು ಮಾಡ್ಬಿಟ್ಟಿ ಹೋಗ್ಬೇಕಾದ್ರೆ ತಿರ್ಗಾ ಮರಿ ಊಟ ಮಾಡಿ, ಹಂಗು ನನ್ ಮರಿ ಊಟ ಬೇಡ ಕಣಪ್ಪ, ಕೋಳಿ ಸಾರು ಹಾಕು ಒಂಚೂರು ಅಂದ್ರು, ಕೋಳಿ ಸಾರು ಹಾಕ್ಸಿ ತಿರ್ಗಾ ಊಟ ಮಾಡ್ಕೊಂಡು ಹೋಗೋರೆ. ನಾನ್ ನಮ್ಮ ಅಪ್ಪನ ಮಣ್ಣಿಗೆ ಬಂದವ್ರು ಯಾರು ಉಪವಾಸ ಹೋಗ್ಬಾರ್ದು ಅಂತ ಹೇಳಿ 3 ಮರಿ ಕಟ್ಸಿದ್ದೆ, 1 ಕ್ವಿಂಟಲ್ ಕೋಳಿ ಎಲ್ಲ ತಿಂದೋಯ್ತು ನಿಮ್ಮಪ್ಪ. ನಿಮ್ಮ ಮಾವನ್ ಕೇಳ್ಬೇಕಾದ್ರೆ ಫೋನ್ ಮಾಡಿ. ಇಲ್ಲ ನಿಮ್ಮ ಮಾವರೇ ಸತ್ತೋಗ್ತಾರೆ, ನಿಮ್ಮ ಅಪ್ಪರು ಸತ್ತೋಗಿಲ್ಲ, ನಿಮ್ಮ ಮಾವನು ಸತ್ತೋಗಿಲ್ಲ. ಹಾ ನೀನು ಸತ್ತೋಗಿಲ್ಲ, ನಾನು ಸತ್ತೋಗಿಲ್ಲ, ನಮ್ಮ ಅಪ್ಪ ಸತ್ತೋಗಿಲ್ಲ. ಹಲೋ 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 ನೋಡಿ ಅಂದ್ರೆ ನಾನು ಇವೆಲ್ಲ ಬಿಟ್ಬಿಟ್ಟಿದೀನಿ. ಇವ್ನು ಯಾರೋ ಮನೆ ಹತ್ರ ಬಂದು ಬಾ ಬಾ ಅಂತ ಕರಿತಾ ಇದ್ದೀನಿ. ಇವ್ನಿಗೊಂದ್ ಸ್ವಲ್ಪ ಹೇಳ್ರಿ, ತಗೊಳ್ರಿ, ಮಾತಾಡ್ರಿ. ಹೋಗೋ ಲೋಪರ್ ನನ್ ಮಗನೇ, ನಮ್ಮ ಮನೆ ಹತ್ರ ಮಾತಾಡೋ. ಹಲೋ ಹಲೋ ಸರ್. ಹಲೋ ಸರ್ ಯಾರು ನೀವು? ನಾವು ಅವ್ರ ಅಣ್ಣರು. ಅವ್ರ ನೋಡಿ ಮೊದ್ಲು ಕರೆಕ್ಟಾಗಿ ಹೇಳಿ. ಮೊದ್ಲು ನಮ್ಮ ಹತ್ರ ಎಲ್ಲ ಬರ್ತಾ ಇದೀವಿ ಸರ್ ಈ ಮನೆಗೆ ಮಾಮೂಲಿ. ಇವತ್ತು ಬಂದ್ರೆ ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ. ನಾನು ನರಸಿಂಹರಾಜು ಅನ್ನೋರ್ನ ಮದುವೆ ಆಗಿದ್ದೀನಿ ಅಂತಿದ್ದಾರೆ ಇವರು. ಅದಕ್ಕೆ ಕೇಳ್ಕೊಳ್ಳಿ ಅಂತ ಅವ್ರಿಗೆ ನಂಬರ್ ಕೊಟ್ರು. ಸಾರಿ ಫಾರ್ ಏನು ನಮ್ಗೆ ಗೊತ್ತಾಗ್ಲಿಲ್ಲ. ಕೊಡ್ತೀನಿ 1 ನಿಮಿಷ ಹೇಳಿ ಅಂದ್ರೆ. ಅವ್ರ ಕೈಗೆ ಅವ್ರ ಬಂದಿದ್ದ? ಇಲ್ಲ ಅಂದ್ರೆ ನಾನು ಮೊದ್ಲು ಬರ್ತಾ ಇದ್ದು, ಈಗೆಲ್ಲ ಬಿಟ್ಬಿಟ್ಟಿದೀನಿ ಅಂತ ಅಂದ್ರೆ ಇಲ್ಲ ನಾನು ಮಾಡ್ಲೇಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದಾನೆ ನಮ್ಗೆ. ನಾನು ಅವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರೆ ಕೇಳ್ತಾನೆ ಇಲ್ಲ ಅವನು. ನಾನ್ ಲಲ್ಲಿರಿ. ಅದಕ್ಕೆ ಒಂದ್ಸಲ ಬಂದ್ಮೇಲೆ ಅಂತ ಬರ್ತಾರೆ ಅಲ್ಲಿಗೆ. ಈಗ ಅವೆಲ್ಲ ಬಿಟ್ಬಿಟ್ಟಿದೀನಿ ಅಂದ್ರೆ ನನ್ಗೆ ಯಾಕೆ ಈ ತರ ಮಾಡ್ತಿದ್ದೀರ ನೀವು? ಸ್ವಲ್ಪ ಹೇಳ್ಬಾರ್ದ? ಫೋನ್ ಕೊಡ್ತೀನಿ ಅವ್ನಿಗೆ, ಆತರ ಹೇಳ್ರಿ ಅವಳೆಲ್ಲ ಬಿಟ್ಬಿಟ್ಟಿದ್ದಾಳೆ ಅಂತ. ಬಿಟ್ಬಿಟ್ಟಿದ್ರೆ ಅಂತಂದ್ರೆ ಹೆಸರೇನು? ಲಲಿತಾ. ಅದು ಹಂಗೇನಾ? ಅವ್ರು ಕುಡಿದು ಪಡೆದು ಬಂದಿರ್ತಾರಲ್ಲ ಆ ಜ್ಞಾನ ಅವ್ರಿಗೊಂದ್ ಸ್ವಲ್ಪ ಹೇಳಿ ನಾನೆಲ್ಲ ಬಿಟ್ಬಿಟ್ಟಿದೀನಿ ಅಂತ. ನೀನೇನೇ ಬಿಟ್ಟಿದೀನಿ ಅಂದ್ರು ಅವಾಗ ಗ್ಯಾಪ್ರ ನೀವೊಂದ್ ಸ್ವಲ್ಪ ಹೇಳ್ ಕಳಿಸ್ರಿ, ಆಮೇಲೆ ನಿಮ್ ಹತ್ರ ಸಪ್ರೇಟ್ ಆಗಿ ಮಾತಾಡ್ತೀನಿ. ಫೋನ್ ಕೊಡ್ತೀನಿ ಹೇಳಿ. ಏನ್ ಸಪ್ರೇಟ್ ಇಲ್ಲ. ಹಲೋ 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 ನರಸಿಂಹರಾಜು. ಹಲೋ ಹಲೋ ಸರ್, ಅದೇ ಕೃಷ್ಣಮೂರ್ತಿ ಮಾತಾಡ್ತಾ ಇರೋದು. ಹೇಳಿ ಸರ್, ಏನು? ಹಲೋ 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 ಸರ್, ಕೃಷ್ಣಮೂರ್ತಿ ಮಾತಾಡ್ತಿರೋದು. ಹೇಳಿ ಸರ್. ಅದೇ ಕೃಷ್ಣಮೂರ್ತಿ ಅದೇನೋ ನಮ್ಮ ಮನೆಯವ್ರು ಮಾತಾಡ್ತಾರೆ ಅಂತ ಕೊಟ್ರು. ಈಗ ಕಳ್ಸಲ್ವ ಸರ್ ನೀವು? ಒಂದೇ ಒಂದ್ ಸರಿಗೆ ಮಾಡ್ಕೊಂಡಿದ್ದೀನಿ. ಸುಳ್ಳ ಮಗನೇ ಕಳ್ಸಲ್ಲ ಅಂತ ಯಾರು ನಿನ್ಗೆ? ಅದೇ ನೀನ್ ಸುಮ್ಮನೆ ಇರ್ತಿಯಲ್ಲ, ನನ್ನ ಹೇಳ್ತಿ ಕಳ್ಸಲ್ವ ಅಂತಾನ? ನನ್ನ ಕಳ್ಸಲ್ವ ಅನ್ನಕ್ಕೆ ನಾನು ತಲೆಡ್ತನ? ಅವ್ರು ನಿಮ್ ಹೆಂಡ್ತಿನ ಸರ್? ಎಂತ ಅವನ ಕಳ್ಸಲ್ವ ಅಂತ ಕೇಳ್ತಿ ಸರ್? ಅವಾಗ್ಲೇ ಬರ್ತಾ ಇದ್ರು, ಅವಾಗ ಮುಂಚೆ ಸರ್ ಮುಂಚೆ ಬರ್ತಾ ಇದ್ರು. ಅದಕ್ಕೆ ಬರ್ತಾರ ಇಲ್ವಾ ನಮ್ಮ ಯಜಮಾನ್ರು ಬೈತ್ ಮಾತಾಡ್ತಾರ ನೋಡಿ. ಅಪ್ಪ ಮುಟ್ಟಿದ್ಯಾ ಸುಮ್ಮನೆ ನನ್ನ ತಲೆಡ್ಕೊಂಡು ಮಾಡ್ಕೊಂಡಿದ್ದೆ ಸರ್. ಅದಕ್ಕೆ ಕೇಳಿದವ್ರು ನಿಮ್ ಹೆಂಡ್ತಿನ ಅಂತ ಕೇಳಿದ್ದು ಸರ್. ಕಳ್ಸಿ ಬರಲ್ಲ ಅಂತ ಅಂದ್ರೆ ಕಳ್ಸಲ್ಲ ಅಂತ ಎಷ್ಟು ಜನ ಕೊಟ್ಟಿರ್ಬೇಕು ನೀನು? ನನ್ನಂತೆ ಕಳ್ಸಲ್ಲ ಅಂತಾರ ಸರ್. ಕಳ್ಸಿಲ್ಲ ದುಡ್ಡು ಕೊಡ್ತೀವಿ ಸರ್, ನಾವು ದುಡ್ಡು ಕೊಡ್ತೀವಿ. ಬೇಕಾದ್ರೆ 100 ರೂಪಾಯಿ ಜಾಸ್ತಿ ಕೇಳ್ರಿ, ಕೊಡ್ತೀವಿ. ಯಾಕೆ ಹಂಗಾಡ್ತಿದ್ದೀರಾ? ದುಡ್ಡು ಕೊಡಕ್ಕಾಗಲ್ಲ, ನೀನು ಮೂಲೆ ಇರ್ತೀವಿ ಸರ್. ನನಗೆ ಹಂಗೆಲ್ಲ ಕಳಿಸ್ತೀಯ ಪಳಿಸ್ತೀಯ ಅಂತ ಫೋನ್ ಮಾಡಿ ನಿಮ್ಮ ತಲೆಡ್ತೇನೆ ನಾನು.
ಸಾರ್ ಕಳ್ಸಂಗಿದ್ರೆ ಕಳ್ಸ್ರಿ, ಕಳ್ಸ್ಲಿಲ್ಲ ಅಂದ್ರೆ ನಿಮ್ ಹುಡುಗಿ ನೀವೇ ಮಾಡಿಕೊಳ್ರಿ, ನೀವೇ ದಂಧೆ ಮಾಡ್ಕೊಳ್ರಿ. ಇದಲ್ದ್ರೆ ಇನ್ನೊಂದ್ ಮನೆಗೆ ಹೋಗ್ತೀವಿ ನಾವು. ಏನ್ ಹಂಗ್ ಬೈದಿದ್ದೀರಾ? ನೀವು ಮೊದ್ಲು ಕಮಿಷನ್ ಇಸ್ಕೊಂಬೇಕಾದ್ರೆ ಚೆನ್ನಾಗಿರುತ್ತ ಅವ್ರ ಹತ್ರ? ಫೋನ್ ಮಾಡಿ ರೀ ಮೊದ್ಲು ಅವ್ರ ಹತ್ರ ಅವ್ರ ಕಳ್ಸಿ ದುಡ್ಡು ಇಸ್ಕೊಂಬೇಕಾದ್ರೆ ಚೆನ್ನಾಗಿತ್ತ ನಿಮ್ಗೆ? ನೀವ್ ತಲೆ ಹಿಡ್ಕೊಂಡ್ರಿ ಮುಂಚೆ ದುಡ್ಡು ಇಸ್ಕೊಂಡಿಲ್ವನ್ರಿ ಮಸ್ತಾಗ ನನ್ನ ಹತ್ರ ಕರ್ಕೊಂಬಂದ್ ಬಿಟ್ಟು. ನೀವು ಲಾರಿ ಡ್ರೈವರ್ ಅಲ್ವನ್ರಿ ನೀವು? ಹಾ ಹಲೋ ಹಲೋ, ನೀನ್ ಲಾರಿ ಡ್ರೈವರ್ ಅಲ್ವನ್ರಿ ನೀವು? ಹಲೋ, ಏನೋ ಸರ್ ಅದು ಗೊತ್ತಿಲ್ಲ. ಒಳ್ಳೊಳ್ಳೆ ಇಲ್ಲ ಇಲ್ಲ ಹೋಗ್ತಾ ಗಾಳಿಗೆ ತೂರ್ಕೊಂಡು ಹೋಗ್ತಾವ್ ಸರ್. ಓ ಅದಂದ್ರೆ ಎಂಟೆ ಅಂತ ಕಲಾವಿದ್ರವ್ರೆ, ನೀವು ಈಗ ಸೊಂಟನೆ ಮೈಯೆಲ್ಲ ಮುರಿದು ಡ್ಯಾನ್ಸ್ ಮಾಡೋದವ್ರೆ, ಆಮೇಲೆ ಎಂತೆಂತ ಪೈಟ್ ಹೊಡಿಯೋದವ್ರೆ. ನಮ್ದೇ ಆದ ಕೈತನ್ ಮಾಡಿ ಮೂರು ಹೊಟ್ಟೆ ಹಾಕೊಂಡು ಅದು ನಿಮ್ಮ ದೊಡ್ಡತನ ಸರ್. ನೀವು ಗೊತ್ತಾ, ನೀವು ಕಲೆಗೆ ಬೆಲೆ ಕೊಡ್ತೀರಾ, ಹಾಗಾಗಿ ನೀವು ದೊಡ್ಡವರು ಅಂತ ಹೇಳ್ಕೊಂತ ಇಲ್ಲ ಅಲ್ವಾ ಸರ್? ನಿಮ್ಮ ಹೆಸರು ನೀವು ಈ ನಿಮ್ ಮಾತಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡ ಮನುಷ್ಯರು ನೀವು ಅಂತ ಎಲ್ಲ ಗೊತ್ತಾಗ್ತದೆ. ನೀವು ರಾಜಕಾರಣಿ ಏನೋ ಆಗಿದ್ದೀರಾ ಸರ್? ರಾಜಕಾರಣಿ? ಹಾ, ಪೊಲಿಟಿಷಿಯನ್ ನೀವು? ರಾಜಕಾರಣಿ? ಹಾ ಇಲ್ಲ ಸರ್, ರಾಜಕಾರಣಿನೂ ಇಲ್ಲ. ಅಪ್ಸಿಯಲ್ಸು ಅಲ್ಲ. ಎಲ್ಲ ಚಿಲ್ಲರೆ ಅಂಗಡಿ ಇಟ್ಕೊಂಡು ವ್ಯಾಪಾರ, ತುಮಕೂರು ವ್ಯಾಪಾರ ತರೋದು, ವ್ಯಾಪಾರ ಮಾಡೋದು. ಯಾವ ಊರು ಸರ್ ನಿಮ್ದು? ಹಲೋ ಸರ್, ನಿಮ್ಗೆ ಯಾವ್ದು ಸರ್? ನಮ್ ದಾವಣಗೆರೆ ಸರ್. ನಾವು ತುಮಕೂರು. ತುಮಕೂರು ಹತ್ರ ಎಲ್ಲಿದೆ ಸರ್? ನಿಮ್ ಫೋನ್ ನಂಬರ್ ಹಾಕಿಲ್ವಲ್ಲ ಸರ್ ಇದ್ರಲ್ಲಿ? ತುಮಕೂರು ಸಿಟಿನೇ ಮೇಡಮ್, ತುಮಕೂರು ಸಿಟಿ. ಇದು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಫೋರ್ತ್ ಹೌಸ್ ಇದೆ ನಮ್ದು. ಆಮೇಲೆ ನಮ್ದು ಗೆಸ್ಟ್ ಇದು ಸ್ವಿಮ್ಮಿಂಗ್ ಪೂಲ್ ಇದೆ. ಆಮೇಲೆ ಇದು ಏನೋ ಪಾರ್ಕಿಂಗ್ ಇದೆ, ಕಾರ್ಗಳಿದಾವೆ, ಎಲ್ಲ ಇದೆ ಮೇಡಮ್ ಅವರೇ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಅದಕ್ಕೆ ಕೇಳಿದೆ ಸರ್, ಅದು ಪ್ಲೇಸ್ ಎಲ್ಲಿ ಬೇಕಂತ ತಿಳ್ಕೊಬೇಕಾಗಿತ್ತು. ಇಲ್ಲ, ನಮ್ಗೆ ಅಲ್ಲಿ ಬಂದು ಯಾರನ್ನ ಕೇಳಿದ್ರು ತುಮಕೂರಲ್ಲಿ ಕೇಳಿದ್ರು ಹೇಳ್ತಾರೆ ಸರ್ ನಮ್ಮ ಅಡ್ರೆಸ್. ಇಲ್ಲ ಸರ್, ನಾವೇನ್ ಬರೋ ಅಂತದಿಲ್ಲ. ಸುಮ್ನೆ ಆ ಪ್ಲೇಸ್ ಯಾವ್ದು ತಿಳ್ಕೊಬೇಕಾಗಿತ್ತು. ನೀವೇನ ಬಂದ್ರೆ ಅಲ್ಲಿ ಕರ್ಕೊಂಡ್ ಹೋಗ್ಬಿಡೋಣ ನಿಮ್ ಮನೆಗೆ ಅಂತನಾ ನಮ್ಮನ್ನ? ಊಟ ಏನಿಲ್ಲ ಮೇಡಮ್ ಅವರೇ, ನಮ್ದು ನಾವು ಇದು ರಿಚ್ಗಳ ಫ್ಯಾಮಿಲಿ. ಹೌದಾ ಸರ್? ರಿಚ್ಗಳ ಫ್ಯಾಮಿಲಿ. ನಮ್ದು ಹತ್ರ 4 ಕಾರ್ಗಳು ಇದಾವೆ, 4 ಕಾರ್ಗಳು ಇದಾವೆ. ಆಮೇಲೆ ಒಂದು ರೈಲ್ ಮಾಡಿಕಂತಾರೆ, ಒಂದು ಬಸ್ಗಳಿದಾವೆ. ಹೌದಾ? ಹೆಂಡ್ತಿದಿರು ಒಬ್ರೇ ಇದಾರೆ ಹೋಗ್ಲಿ, ಅದನ್ನು ಎಷ್ಟು ಜನ ಇದ್ದಾರೆ ಸರ್? ಹೆಂಡ್ತಿದಿರು ಒಬ್ರೇನ, ಅದು ಎಷ್ಟು ಜನ ಮಡಿಕೊಂಡಿದ್ದೀರಾ? ನನ್ನ ಮಕ್ಕಳನ್ನ ಫೋನ್ ಮಾಡ್ಲಿಲ್ಲ, ಈ ಚಾಪೆ ಅಂತ ಹುಡುಕಬೇಕ. ಯಾಮಿನಿ ಅಂತ. ಯಾಮಿನಿ ಯಾಕರೆ ಅದೊಂದು ಅಕ್ಷರ ಇಷ್ಟೊತ್ತಿನಾಗ ಬಿಟ್ಟು 3 ಇಟ್ ಕೆಲ್ಸ ಮಾತಾಡ್ಬಿಡಿ. ಮಡಿಕಣಕ್ ಆಗಲ್ಲ ನಮ್ಗೆ. ಸರ್ ಪ್ಲೀಸ್ ಸಾರಿ. ನಾವ್ ಏನ್ ಗೊತ್ತಾ ಕೇಳ್ದೆ ಅಂದ್ರೆ, ನೀವು 10 ಕಾರ್ ಇದಾವೆ ನಮ್ಮ ಹತ್ರ, ಅಷ್ಟು 4 ಹೌಸ್ ಇದಾವೆ ನಮ್ಮ ಹತ್ರ, ಪಾರ್ಕಿಂಗ್ ಯಾವ್ದು ಇಲ್ಲ. ನಮ್ದು ಯಾವ್ದು ಇಲ್ಲ, ಹಳ್ಳಿ ನಮ್ದು. ಹಳ್ಳಿಯವ್ರೆ ಒಂದು 4 ಜನ ಬಂದ್ರೆ 3 ಜನ ಹೊರಮನಿಕಬೇಕು, ಇನ್ನೊಬ್ರು ಆಟೆ ಮನಿಕಬೇಕು, ಅಷ್ಟೊಂದು ಮನೆ ತಕ್ಕ ನಾವು ಏನೂ ಇಲ್ಲ. ಅದೊಂದು ಬಿಟ್ಟು ಅಕ್ಷರ ಒಂದ್ ಬಿಟ್ಟು ಎಲ್ಲ ಮಾತಾಡ್ಯಾಕ ಸೊಳ್ಳೆ ಮರಕ್ ಆಗ್ತಾ ಇಲ್ಲ ನಮ್ಗೆ. ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು.
ನಾವೆಲ್ಲ ಸರ್ ನಾವು ಕ್ಯಾಶುಯಲ್ ಆಗಿ ಕೇಳ್ದು ಏನ್ ಗೊತ್ತಾ, ನೀವು ನಮ್ಮ ಹತ್ರ ಕಾರ್ ಇದಾವೆ, 4 ಹೌಸ್ ಇದೆ, ಪಾರ್ಕಿಂಗ್ ಇದೆ, ಹಂಗೆ ಹಿಂಗೆ ಅಂದ್ರಲ್ಲ, ಹೋಗ್ಲಿ ಎಂಟಿದ್ರು ಒಬ್ರು ಇದಾರ, ಅವರು 10 ಜನ ಇದಾರ ಅಂತ ಕೇಳಿದೆ ಸರ್. ಬಿಡಿ, ಆ ಸುದ್ದಿಗೆ ಬರ್ಬೇಡಿ, ಕೆಳಗಡೆ ಸುದ್ದಿಗೆ ಬರ್ಬೇಡಿ, ಮೇಲ್ಗಡೆ ಸುದ್ದಿ ಮಾತಾಡಿ ಅನ್ನ. ಹೌದಾ ಸರ್? ಮತ್ತೆ ನೀವು ದಾವಣಗೆರೆ ಸೈಡ್ ಏನೋ ಬರ್ತೀರಾ ಸರ್? ಚಿತ್ರದುರ್ಗ ಕೋಟೆ ಎಲ್ಲ ನೋಡಿದ್ದೀರಾ ಸರ್? ಕೋಟೆಗೂ ನೋಡಿದ್ವಿ, ಎಲ್ಲಾ ನೋಡಿದ್ವಿ ನಾವು. ಏನಕ್ ಬರೋದ್ ನಾವು, ಏನಕ್ ಬರೋದ್ ಹೇಳಿ? ಅಲ್ಲ ಬರಂಗಿದ್ರೆ ಬನ್ನಿ ಸರ್ ನಮ್ಮ ಮನೆ ಹತ್ರ. ನಮ್ಮ ಅಭಿಮಾನಿ ಮನೆಗ್ ಬರ್ಬೇಕಲ್ವಾ ನೀವು? ನಾವೇನೋ ಅಭಿಮಾನಿ ಸರ್ ನಾನು ನಿಮ್ಮ ಅಭಿಮಾನಿ. ನಮ್ಮ ಮನೇಲಿ ಏನ್ ಯಾರು ಇರಲ್ಲ, ಮಕ್ಳು ಸ್ಕೂಲ್ ಹೋಗುತ್ತೆ, ನಮ್ಮ ಯಜಮಾನ್ರು ಇವರು ಸುರುವತ್ಕೊಂಡು ಕ್ಯಾಪಿಗೆ ತಲೆದಿಂದಿಗೆ ಸುರುವತ್ಕೊಂತ ಇದ್ರ ಮಾರೆ. ನಮ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಚಳಿಗಳು ವಿಪರೀತ ಚಳಿ, ನೆಲ ಕಚ್ಚಿ ಹೊಡಿತಾ ಇತ್ತು ಕೊನೆ. ಏನ್ ಸರ್ ನೀವು ಆ ಊಟಿಗೆ ಮಾತ್ರ ತಗೊಂಡೋಗ್ಬೇಡಿ ದಯವಿಟ್ಟು, ಕ್ಷಮೆ ಇರಲಿ. ಆಮೇಲೆ ನಮ್ಮ ಸಕಲ ಎಷ್ಟು ಬೇಕೋ 106 ಸಲ ಕೈ ಮುಗಿತೀನಿ, ಅಲ್ಲಿ ಮಾತ್ರ ಹೋಗ್ಬೇಡಿ. ಬರ್ಲಿ ಅನ್ನೋದ್ ಬಿಟ್ಟು ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಆಮೇಲೆ ಇದು ಒಳ್ಳೆ ಸೊಪ್ಪು ಅದು ತಿನ್ನಿ, ತರಕಾರಿ ತಿನ್ನಿ. ಏನಂದ್ರೆ ಹಿಂಗ್ ಹೇಳಿ ಅಭಿಮಾನಿಗಳು, ಮನೆಗ್ ಬರ್ರಿ, ಮಕ್ಕಳು ಸುದ್ದಿ ಎತ್ಬಿಟ್ರೆ ಒಂದು ನಮ್ಗೆ 10 ಗಂಟೆ ಹೋಗ್ಬಿಡ್ಬೇಕಮ್ಮ, 10 ಗಂಟು. ಹೌದಾ? ಒಳ್ಳೆ